ನೀವು ಇವನ್ ಯಡಿಯೂರಪ್ಪ ಇರ್ಬೋದು, ಬಂಗಾರಪ್ಪ ಇರ್ಬೋದು, ಇವು ದೇವೇಗೌಡರು ಕೂಡ ಇವರೆಲ್ಲ ಸ್ವಾಭಿಮಾನಿ ರಾಜಕಾರಣ ಕರ್ನಾಟಕದಲ್ಲಿ. ಅಷ್ಟು ಸಲೀಸಾಗಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯ ರಾಜಕಾರಣ 256 ಓಟಲ್ಲಿ ಯಾವ ಥರ ಸೋಲಿಸುವಂಥ ಪ್ರಯತ್ನ ಆಯಿತು, JDS ನೀವು ಸೇರ್ಕೊಂಡು ಮೊನ್ನೆ ಯಾವ ಥರ ಪೊಲರೈಸ್ ಆಯಿತು ಚಾಮುಂಡೇಶ್ವರಿ. ಸೊ ಇಷ್ಟೆಲ್ಲ ಮಾಡಿದವ್ರ ಜೊತೆಗೆ ಮತ್ತು ಅವರೇ ರಾಹುಲ್ ಗಾಂಧಿ ಪಕ್ಕ ನಿಲ್ಲಿಸ್ಕೊಂಡು JDS ಅಂದರೆ RSSನ ಟೀಮು, ಇದು BJP 2 ಟೀಮ್, ಇದು B ಟೀಮು. ಅಂದರೆ ಈ ಸರ್ಕಾರ ಬರಬಾರ್ದು ಅನ್ನೋ ಕಾರಣದಲ್ಲಿ JDS ಕಿಂಗ್ ಮೇಕರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ನಡೆಸಿದಂಥ ಒಂದು ರಾಜಕೀಯ ತಂತ್ರ ಅದು. ಅಲ್ಲೇ ಇತ್ತು ಅಂದರೆ ಇದು ಬರಬಾರ್ದು ಅಂತ, ಕಿಂಗ್ ಮೇಕರ್ ಯಾರಿಗೂ ಆಗಬಾರ್ದಾಗಿತ್ತು ಅಂತ ಅವರು. ಇಲ್ಲ, ಆ ಒಂದು ವಿಚಾರವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಸೇಡನ್ನು ಇಟ್ಕೊಂಡು ಎಲ್ಲ ಮಾಡಿದ್ದಿದ್ರೆ ಇವೆಲ್ಲ ಒಂದು ಇದಕ್ಕೆ ಒಂದು ಏನು ಈ ಫಾರ್ಮುಲಾ ಏನಿದೆ, ಈ ಅರ್ಥಮೆಟಿಕ್ ಅನಿವಾರ್ಯ. ಸುಧಾಕರ್ ಒಪ್ಕೊಂಡ್ರೆ ಅನಿವಾರ್ಯ ಅಂತ ಅವರು ಅನಿವಾರ್ಯ ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ಮೇಲೆ ನಡೆಸ್ಕೊಂಡು ಹೋಗೋದಕ್ಕೆ ಬಿಡ್ಬೇಕು. ಅವ್ರು ಒಪ್ಕೋತಾ ಇಲ್ಲಲ್ಲ. ಈಗ ಹಿಂದೆ ಒಂದು ಮಾತಿತ್ತು, ನಾನು ಹೇಳ್ತೀನಿ, 2004 ಸಿದ್ದರಾಮಯ್ಯ ಧರ್ಮಸಿಂಗ್ ಮೈತ್ರಿ ಸರ್ಕಾರ ಅದ, ನಿಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯ ಇದ್ರು ಅವಾಗ. ಆಗ ದಿನ ಏನ್ ಮಾತಾಡ್ತಿದ್ರು ಮೀಡಿಯಾದಲ್ಲಿ, ಅಯ್ಯೋ ಸಿದ್ದರಾಮಯ್ಯ ಧರ್ಮಸಿಂಗು ಒಂದ್ ರೀತಿ ರಿಮೋಟ್ ಆಗ್ಬಿಟ್ಟಾರೆ, ದೇವೇಗೌಡರು ಪದ್ಮನಾಭನಗರದಿಂದ ನಡೀತಾ ಇದೆ ಸರ್ಕಾರ, ರಾತ್ರೋರಾತ್ರಿ ಫೈಲ್ ತಗೊಂಡು ಓಡೋಗ್ತಾರೆ, ಯಾವ ಸೀಮೆ ಧರ್ಮಸಿಂಗ್ CM, ಇದು ದೇವೇಗೌಡರ ಸರ್ಕಾರ ನಡೆಸ್ತಾರೆ ಅಂತ ಚರ್ಚೆ ಇತ್ತು ಅವಾಗ್ಲು. ಹಾಗೇನೆ ಈಗ ಸಿದ್ದರಾಮಯ್ಯ ಅವರು ಕೂಡ ನಾನು ಸರ್ಕಾರ ನಡೆಸ್ತಾನೆ ಅಂತ ಬಿಂಬಿಸ್ಕೋಬೇಕಾಗಿದೆ. ಉಗಾರ್ ಅವ್ರೆ, ಒಂದು ವೇಳೆ ಕುಮಾರಸ್ವಾಮಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ, ಫ್ರೀ ಹ್ಯಾಂಡ್ ಇಲ್ಲ, ಈಗ ಫ್ರೀ ಹ್ಯಾಂಡ್ ಕೊಟ್ರೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಹೇಳ್ತಾ ಇದ್ದೀನಿ, ಎಲ್ಲವನ್ನೂ ಕೂಡ ಅವರು ಮಾಡುವ ಶಕ್ತಿ ಛಾತಿ ಅವರಲ್ಲಿದೆ. ಮತ್ತೆ ಈ ಒಂದು ಪಿಂಚಣಿ ಇದೆ ಇರ್ಬೋದು, ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ಕೊಡುವಂತ ಮತ್ತೆ ಸೀನಿಯರ್ ಸಿಟಿಸನ್ಸಿಗೆ ಕೊಡುವಂತ ಹಣ ಇರ್ಬೋದು, ಅದು ಅವ್ರಿಗೆ ಗೊತ್ತಿದೆ ಇದು ಹೊರೆ ಆಗುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ರೆವಿನ್ಯೂ ಜನರೇಷನ್ ಸ್ಕೀಮ್ಸ್ ಕೂಡ ಅವ್ರನ್ನ ಬಿಟ್ಟು ಮಾಡಲ್ಲ. ನೀವು ಹಾಲಪ್ಪ ಅವರಾಗ್ಲಿ, ಸುಧಾಕರ್ ನೋಡಿ, ಬಿಜೆಪಿ ಜೊತೆ ಮಾಡಿದ್ರೆ ಅವ್ರ ಜೊತೆ ಕಾಂಗ್ರೆಸ್ ಆಗ್ಲಿ ಯಾವ ಮುಖಂಡರಿಂದ ತೊಂದರೆ ಇದೆ. ನಾನು ಯಾರಿಗೂ ಒಂದು ಬಂಗಾರ ತಟ್ಟೆ ಕೊಡ್ತೀನಿ ಕೊಡಕ್ಕಾಗತ್ತಾ?